ಬಾಮಲ್ಲಿ ನಾವು ನ್ಯಾಚುರಲ್ ಆಗಿ ಬಿ ವ್ಯಾಕ್ಸು, ಶಿಯಾ ಬಟರು, ಕೊಕೊನಟ್ ಆಯಿಲ್ ಯೂಸ್ ಮಾಡಿ ಮತ್ತು ರೋಸ್ ಪೆಟಲ್ಸ್ ಪೌಡ್ರು ಯೂಸ್ ಮಾಡಿ ಮಾಡಿದ್ದೇವೆ. ಆಮೇಲೆ ಇದರಲ್ಲಿ ಅರಿಶಿನ ಹಾಕಿದ್ದೀವಿ, ರಾಕ್ ಸಾಲ್ಟ್ ಹಾಕಿದ್ದೀವಿ, ಲವಂಗ ಹಾಕಿದ್ದೀವಿ ಮತ್ತು ಪೇರು ಎಲೆಗಳ ಪೌಡ್ರ್ ಹಾಕಿದ್ದೀವಿ ಮೇಡಮ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮೊದಲು ನಾನು ಐಕಾಂತಿಕದ ಬಗ್ಗೆ ಅಂದರೆ ಐಕಾಂತಿಕ ತೋಟದ ಬಗ್ಗೆ ಅಲ್ಲಿನ ಕೆಲವೊಂದು ಮಾಹಿತಿಗಳ ಬಗ್ಗೆ ವಿಷಯನ ಶೇರ್ ಮಾಡಿದ್ದೆ ಅಲ್ವಾ. ಇವತ್ತು ಶೇರ್ ಮಾಡುವಂತಹ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಬಂದಂತಹ ನಮ್ಮ ದಾವಣಗೆರೆ ಸುಜಯ್ ಆರ್ಗ್ಯಾನಿಕ್ಸ್ ಅವ್ರ ಬಗ್ಗೆ. ಅದು ನಾನು ಇದಕ್ಕೂ ಮೊದಲು ಕೂಡ ಅವ್ರನ್ನ ಅನ್ಮೋಲ್ ಕಾಲೇಜಲ್ಲಿ ಮೀಟ್ ಮಾಡಿದ್ದೆ, ಬಟ್ ನೀಟಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಅದು ನನಗೂ ಕೂಡ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ರು, ಸೋಂಪು ಮತ್ತು ಫುಡ್ ಪೌಡರ್ನೆಲ್ಲ. ಸೊ ಅದು ಮಿಸ್ ಆಯಿತು, ನನಗೆ ಅದು ಕ್ಲಿಪ್ ತೊಗೊಳ್ಳಿಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು. ಮತ್ತು ಇವರು ಐಕಾಂತಿಕದಲ್ಲಿ ಸಿಕ್ಕಾಗ ತುಂಬ ಖುಷಿಯಾಯಿತು ನನಗೆ. ಇಲ್ಲಿ ಕೂತಂತಹ ಒಂದ್ಸರಿ ಬಂದಿದ್ರಲ್ವಾ, ನಾನು ಇದರಲ್ಲಿ ಸಿಕ್ಕಿದ್ರಿ ದಾವಣಗೆರೆಯಲ್ಲಿ, ಬಟ್ ನನಗೆ ರೀಚ್ ಆಗಲಿಲ್ಲ ನಿಮ್ಮದು ವಿಡಿಯೋ. ನೈಜವಾದಂತಹ ಜೀವನ ಪದ್ಧತಿಯ ಬಗ್ಗೆ ಹೇಳುವಂತಹ ಒಂದು ಸಂತೆ ಅಂತಲೇ ಹೇಳ್ಬೋದು, ಒಂದು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ತಮ್ಮ ಪ್ರಾಡಕ್ಟ್ಗಳನ್ನು ಕೂತ್ಬಿಟ್ಟು ಜನಗಳಿಗೆ ಅದರ ಬಗ್ಗೆ ಒಂದ್ಸರಿ ಬಂದಿದ್ರಲ್ವಾ, ನಾನು ಇದರಲ್ಲಿ ಸಿಕ್ಕಿದ್ರಿ ದಾವಣಗೆರೆಯಲ್ಲಿ, ಬಟ್ ನನಗೆ ರೀಚ್ ಆಗ. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿರೋದು ನೀವು? ನಾವು ದಾವಣಗೆರೆ. ಓಕೆ, ಅಲ್ಲಿ ಬೇಸಿಕ್ ಅಂದರೆ ನೀವು ಯಾವ ಪ್ರಾಡಕ್ಟ್ ನಿಮ್ಮ ಕಡೆಯಿಂದ ತಂದಿರೋದು? ನಾವು ಮೇಡಮ್ ಇವಾಗ ಡೈಲಿ ಎಸೆನ್ಸಿಯಲ್ಸ್, ಇವಾಗ ಮನೆಯಲ್ಲಿ ಮನೆ ಕ್ಲೀನ್ ಮಾಡೋದಕ್ಕಾಗಲಿ, ಆಮೇಲೆ ನಾವು ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತೀವಲ್ಲ ನಮ್ಮ ಮನೇಲಿ, ಕಂಡೀಷ್ನರ್ ಆಗಲಿ, ಆಮೇಲೆ ಟೂತ್ ಪೌಡ್ರ್ ಆಗಲಿ, ಈ ಥರ ಲಿಪ್ ಬಾಮು ಡೈಲಿ ಯೂಸ್ ಎಲ್ಲ ಮಾಡೋದು ಪ್ರಾಡಕ್ಟ್ಸ್ ಮಾಡ್ತೀವಿ. ಓಕೆ ಓಕೆ, ಅದೆಲ್ಲ ಸಿಂಥೆಟಿಕ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಮೇಡಮ್. ಅದೆಲ್ಲ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ, ನಾವೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡ್ತಿರೋದು ಮೇಡಮ್ ಇದೆಲ್ಲ. ಓಕೆ, ಯೂಶಲಿ ಪ್ರಾಡಕ್ಟ್ಸ್ ಎಲ್ಲರೂ ಒಂದು ವ್ಯಾಪಾರದ ಉದ್ದೇಶದಿಂದನೇ ಮಾಡ್ತಾರೆ. ಸೊ ನಿಮ್ಮ ಒಂದು ಕಾನ್ಸೆಪ್ಟ್ ಏನು? ಇದು ನಾವು ವ್ಯಾಪಾರ ಉದ್ದೇಶದಿಂದ ಏನು ಮಾಡಿರೋದಲ್ಲ ಮೇಡಮ್, ಇವಾಗ ಒಂಥರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಥರ ನಾವು ಮನೆಯಲ್ಲೇ ಇವಾಗ ಎಲ್ಲ ಈ ನ್ಯಾಚುರಲ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಿದ್ವಿ. ಇವಾಗ ಏಕಾಂತಿಕ ಫ್ಯಾಮಿಲಿಗೆ ಪರಿಚಯ ಆದಾಗಿಂತ ನಾವು ನ್ಯಾಚುರಲ್ ಪ್ರಾಡಕ್ಟ್ಸು, ಆಮೇಲೆ ಕೆಮಿಕಲ್ ಫ್ರೀ ಆಗಿ ನಾವು ಅದರಿಂದ ವಿಷಮುಕ್ತ ಇರೋದನ್ನ ಎಲ್ಲ ಬಿಟ್ಟು ನ್ಯಾಚುರಲ್ ಆಗಿ ಲೀವ್ ಮಾಡೋದು, ಅದಕ್ಕೆ ಪೂರಕವಾಗುವಂಥ ಪ್ರಾಡಕ್ಟ್ಸನ್ನ ನಾವು ಮಾಡಿದ್ದೇವೆ ಮೇಡಮ್. ಇವಾಗ ನಮ್ಮದು ಟೂತ್ ಪೌಡರ್. ಓಕೆ, ಹೇಳಿ ನಿಮ್ಮ ಪ್ರಾಡಕ್ಟ್ಸ್ ಮೇಲೆ. ನಾವು ರೆಗ್ಯುಲರ್ ಆಗಿ ಡೇ ಸ್ಟಾರ್ಟ್ ಮಾಡಿದ್ರೆ ಪೇಸ್ಟ್ ಬ್ರಷ್ ಅಂತ, ಆದ್ರೆ ನಾವು ಇದು ಟೂತ್ ಪೌಡರ್ ಮಾಡಿದ್ದೇವೆ. ಇದು ಏನ್ಷಿಯಂಟ್ ಟೈಮಲ್ಲಿ ಎಲ್ಲ ನಮ್ಮ ಪೂರ್ವಜರು ಯಾವ ತರ ಯೂಸ್ ಮಾಡ್ತಿದ್ದು ಅದೇ ತರದ್ದು. ಇದು ಸಗಣಿ ಕುಳ್ಳಿಂತ್ರ ಬರಣೆ ಅಂತಾರಲ್ಲ ಮೇಡಮ್, ಅದನ್ನ ಮಾಡಿರೋದು. ಆಮೇಲೆ ಇದ್ರಲ್ಲಿ ಅರಿಶಿನ ಹಾಕಿದೀವಿ, ರಾಕ್ ಸಾಲ್ಟ್ ಹಾಕಿದೀವಿ, ಲವಂಗ ಹಾಕಿದೀವಿ, ಮತ್ತೆ ಪೇರು ಎಲೆಗಳ ಪೌಡರ್ ಹಾಕಿದೀವಿ ಮೇಡಮ್. ಅದು ಹಲ್ಲು ನೋವಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಓವರ್ ಆಲ್ ನಿಮಗೆ ಓರಲ್ ಹೆಲ್ತ್ಗೆ ಬಹಳ ಹೆಲ್ಪ್ ಆಗುತ್ತೆ ಮೇಡಮ್. ಇವಾಗ ನಾವು ಪೇಸ್ಟ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಏನಾಗುತ್ತೆ, ನಮ್ದು ಟೂತ್ ಎನಾಮಲ್ ಹಾಳಾಗುತ್ತೆ ಮೇಡಮ್. ಸೊ ಇದಾಗ ಏನಾಗುತ್ತೆ, ಇದರಿಂದ ಆ ಥರ ಏನಾಗಲ್ಲ ಮೇಡಮ್. ಸೊ ಹಂಗಾಗಿ ನಮಗೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಸಣ್ಣ ಹುಡುಗರು ಯೂಸ್ ಮಾಡ್ಬೋದು. ಇದು ಹೊಟ್ಟೆ ಒಳಗೆ ಹೋದ್ರೂ ಏನು ಸೈಡ್ ಎಫೆಕ್ಟ್ ತೊಂದರೆ ಆಗಲ್ಲ. ಓಕೆ ಓಕೆ, ಅದರ್ವೈಸ್ ಬೇರೆ ಪ್ರಾಡಕ್ಟ್ಸ್ ಯಾವುದಿದೆ? ಪ್ರಾಡಕ್ಟ್ಸ್ ನಮ್ದಂದ್ರೆ ಲಿಪ್ ಬಾಮ್ ಇದೆ ಮೇಡಮ್. ಇದು ನ್ಯಾಚುರಲ್ ಲಿಪ್ ಬಾಮ್. ಇದು ಬೇರೆ ಲಿಪ್ ಬಾಮ್ಸ್ ಗಳೆಲ್ಲ ಏನ್ ಮಾಡ್ತಾರೆ, ಪೆಟ್ರೋಲಿಯಂ ಜೆಲ್ಲಿ, ಆಮೇಲೆ ಪ್ಯಾರಾಬೆನ್ಸ್ ಅದೆಲ್ಲ ಯೂಸ್ ಮಾಡ್ತಾರೆ. ಅದು ನಮ್ಮ ಲಿಪ್ ಬಾಮ್ ಅಲ್ಲಿ ನಾವು ನ್ಯಾಚುರಲ್ ಆಗಿ ಬಿ ವ್ಯಾಕ್ಸು, ಶಿಯಾ ಬಟರು, ಕೊಕೊನಟ್ ಆಯಿಲ್ ಯೂಸ್ ಮಾಡಿ ಮತ್ತೆ ರೋಸ್ ಪೆಟಲ್ಸ್ ಪೌಡ್ರು ಯೂಸ್ ಮಾಡಿ ಮಾಡಿದ್ದೇವೆ. ಓಕೆ ಓಕೆ, ಬೇರೆ ಕೆಮಿಕಲ್ಸ್ ಯೂಸ್ ಮಾಡ್ತೀವಲ್ಲ ಮೇಡಮ್, ಅದರಿಂದ ಬರೋವಂಥ ಪರ್ಫ್ಯೂಮ್ ಆಗಲಿ, ಅದರಿಂದ ಬರೋದು ಕೆಮಿಕಲ್ಸ್ ಎಲ್ಲ ನಮಗೆ ಹೆಲ್ತ್ಗೆ ಭಾಳ ಎಫೆಕ್ಟ್ ಆಗುತ್ತೆ ಮೇಡಮ್. ಸೊ ಹಾಗಾಗಿ ಇದು ನ್ಯಾಚುರಲ್ ಮೇಡಮ್. ಇದು ಏನಂದ್ರೆ ಆರೆಂಜ್ ಪಲ್ಪ್ ಯೂಸ್ ಮಾಡಿ ಮತ್ತೆ ಬೊಯೆ ಎಂಜಾಮ್ ಯೂಸ್ ಮಾಡಿ ಮಾಡಿರ್ತೀವಿ. ಇದರಿಂದ ಹೆಲ್ತ್ಗೆ ಏನು ಹಾರ್ಮ್ ಆಗಲ್ಲ ಮೇಡಮ್, ಮತ್ತೆ ಕ್ಲೀನ್ ಆಗುತ್ತೆ ಮೇಡಮ್. ಓಕೆ ಓಕೆ, ನೆಕ್ಸ್ಟ್ ಅದರ್ವೈಸ್ ಬೇರೆ ಪ್ರಾಡಕ್ಟ್ ಏನಿದೆ? ಬೇರೆ ಪ್ರಾಡಕ್ಟ್ ಮೇಡಮ್ ಪೇನ್ ಬಾಂಬ್ ಇದೆ ಮೇಡಮ್. ಪೇನ್ ಬಾಂಬ್, ಇದರಲ್ಲಿ ಪೆಟ್ರೋಲಿಯಂ ಜೆಲ್ಲಿ ಆ ಥರ ಏನು ಬೇರೆ ಥರ ಹೇರ್ ಕಂಡೀಷನರ್. ಓಕೆ ಓಕೆ, ಇದು ನ್ಯಾಚುರಲ್ ಕಲರ್ ಶಾಂಪೂಲಿ ನ್ಯಾಚುರಲ್ ಕಲರ್. ಇದು ಇದಕ್ಕೆ ಆಲ್ಮಂಡ್ ಗಮ್ ಮತ್ತೆ ರೋಸ್ ಎಸೆನ್ಷಿಯಲ್ ಹಾಕಿ ಮಾಡಿರೋದು. ಇದು ಸೇಫ್ ಇದೆ ಮೇಡಮ್, ಯಾವುದೇ ಆದಂತ ಕೆಮಿಕಲ್ಸ್ ಏನು ಇಲ್ಲ ನಮ್ದು. ಎಲ್ಲ ಪ್ರಾಡಕ್ಟ್ಸ್ ಯಾವುದ್ರಲ್ಲೂ ಕೆಮಿಕಲ್ಸ್. ಸೊ ನೋಡಿದ್ರಲ್ಲ, ನ್ಯಾಚುರಲ್ ಆಗಿರ್ತಕ್ಕಂಥ ಅಂದರೆ ನಮಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿಯ ನಾವು ದಿನಬಳಕೆ ವಸ್ತುಗಳನ್ನು ಮಾಡಬಹುದು ಮತ್ತು ಹಾಗೆಯೇ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದರು. ಬಟ್ ಅವರು ಹೇಗೆ ಮಾಡ್ತಾರೆ ಅನ್ನೋದನ್ನು ಸಾಧ್ಯ ಆದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಅದನ್ನು ಕೇಳಿದೆ, ಜಸ್ಟ್ ಬರ್ಬೋದಾ ಅಥವಾ ಅದನ್ನು ವೀಡಿಯೋಸ್ ಮಾಡ್ಕೋಬೋದಾ ಅಂತ. ಅದಕ್ಕೂ ಕೂಡ ಅವರು ಆಯಿತು ಬನ್ನಿ ಅದರದ್ದು ಮಾಹಿತಿನ ಕಲೆಕ್ಟ್ ಮಾಡಿ ಅಂತ ಹೇಳಿದರು ಅವರು. ಯಾಕಂದರೆ ಅಷ್ಟು ಬಿಲೀವಬಲ್ ಪರ್ಸನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ವ್ಯಾಪಾರದ ಉದ್ದೇಶದಿಂದ ಕೆಲವೊಂದು ಮಿಕ್ಸ್ ಕೆಮಿಕಲ್ನ ಯೂಸ್ ಮಾಡಿಬಿಟ್ಟು ಸುಮಾರು ಪ್ರಾಡಕ್ಟ್ಗಳನ್ನ ಮಾಡ್ಬೋದಿತ್ತು. ಬಟ್ ಇವರು ಕೆಲವೊಂದು ಪ್ರಾಡಕ್ಟನ್ನು ಮಾತ್ರ ಏನಕ್ಕೆ ಮಾಡ್ತಾಯಿದ್ರು ಅಂದರೆ ಅದರ ರಿಸಲ್ಟ್ ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇಷ್ಟನ್ನು ಮಾತ್ರ ರೆಡಿ ಮಾಡಿದ್ದೀವಿ ಅಂತ ಹೇಳಿದರು. ಸೊ ನಾನು ಯಾವಾಗಲೂ ಹೇಳ್ತೀನಿ,
ನಾವು ನಮ್ಮ ಒಂದು ಆಧುನಿಕ ಯುಗದಲ್ಲಿ, ಆಧುನಿಕ ಶೈಲಿ ಜೀವನದಲ್ಲಿ ಫಾಸ್ಟಾಗಿ ನಮ್ಗೆ ಏನೇನೆಲ್ಲ ಕೈಗೆ ಎಟುಕುತ್ತೆ ಅದನ್ನು ನಾವು ಬಳಸ್ತಾ ಇದ್ದೀವಿ. ಅದರಿಂದ ನಮ್ಮ ಆರೋಗ್ಯದಿರ್ಬೋದು, ನಮ್ಮ ನೆಕ್ಸ್ಟ್ ಜನ್ರೇಷನ್ನ ಮಕ್ಕಳ ಆರೋಗ್ಯ ಇರ್ಬೋದು ತುಂಬ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಸಾಧ್ಯನೋ ಅಷ್ಟು, ಆದರೆ ಎಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮ ನೆರೆಹೊರೆಯದಲ್ಲಿ ಅಂದರೆ ನಮಗೆ ಸಮೀಪದಲ್ಲಿ ಸಿಗುವಂತಹ ಕೆಲವೊಂದು ಆರ್ಗ್ಯಾನಿಕ್ ವಸ್ತುಗಳನ್ನ ಬಳಸೋದ್ರಿಂದ ಆ ಥರದ ಸಮಸ್ಯೆಗಳನ್ನು ಕೆಲವೊಂದು ಮೇಜರ್ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಅದನ್ನೆಲ್ಲದನ್ನು ಕೂಡ ನಾವು ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.